ಹಲೋ. ಹಾಂ ಹೇಳಿ. ಇವತ್ತು ಸಂಜೆ ಒಳಗಡೆ ದುಡ್ಡು ತಗೊಂಬಿಟ್ಟು ಬರ್ತಿದ್ದಂಗಿರು. ಆವಾಗಿರೋದು ನಿನಗೆ ಸಂಜೆ ಒಳಗಡೆ ದುಡ್ಡಂತೂ ತಗೊಂಬಿಟ್ಟು ಬರಲೇಬೇಕು. ಈಗಲೇ ಹೇಳಿದ್ದೀನಿ. ನಾನೇ ಮಂಟ ಕುಡಿಕೊಂಡು ಬಂದ್ಬಿಟ್ಟು ನೀನು ಎಂಡ್ರಿಗೆ ಎಲ್ಲ ಇಸ್ತೆನೂ ಹೇಳ್ಬಿಟ್ಟು ನೀನು ಎಂಡ್ರಿಗೆ ಹಿಂಗೆ 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 ಅಂತ ಹೇಳ್ಬಿಟ್ಟು ಇರೋ ಇಸ್ತೆ ಎಲ್ಲ ಹೇಳ್ಬಿಟ್ಟು ನಿಂಗೆ ಆಮೇಕಿಂತ ನೋಡು ಸರಿಯಾಗಿ ಮಾಡಿಸ್ತೀನಿ ನಿನಗೆ. ಲೇ ಇದ್ದಕ್ಕಿದ್ದಂಗೆ ಕುಂತಿದ್ದ ಜಾಗದಾಗ ಏನಿಯ ಬೇಕು 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 ಅಂತ ಹೇಳಿದ್ರೆ ಎಲ್ಲಿಂದ ತಗೊಂಡ್ಬಿಟ್ಟು ಬರೋಣ ನಾನು. ಕುಂತಿದ್ದ ಜಾಗದಾಗ ಏನಿಯ ಕೇಳ್ತಾಳೆ ಬೇಕು 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 ಅಂತ ಹೇಳ್ಬಿಟ್ಟು ನಾನೇನಿದ್ದೀನಿ ಕಾಸಿನ ಮರ ಹಾಕ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ನೀನು. ಇದೊಳ್ಳೆ ಸೊರೈತಲ್ಲ ನಿಂದಂತೂ ಬೇಕು 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 ಅಂತ ಅನ್ಕೊಂಡು ತಲೆ ಕೆಟ್ಟೋಳ್ದು ಥರ. ನೋಡುವ ನನ್ನ ಹೆಂಡತಿ ಮಗಳು ಮನೆಗೆ ಹೋಗೋಳೆ. ನೀನು ಸುಮ್ಕಿರು. ನಂದು ಇನ್ನೂ ಜಮೀನು ಗಿಮೀನು ಏನು ಮಾರಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ಮಗಳು ಕೂಡ ಕೆಳ್ಳಕ್ಸ ತಗೊಂಡೋದ್ಲಂತೆ. ನೀನು ಹೆಂಡತಿ ಯಾಕೆ ಪಕ್ಕದ ಮನೆಗಿದ್ದು ನಮಗೆ ಮ್ಯಾಟ್ರುಗಳು ಗೊತ್ತಾಗಕ್ಕಿಲ್ವೇನು? ನಮಗೂ ಸಂದೆ ಗೊತ್ತಾಯ್ತವೆ ಎಲ್ಲನೂ ಮ್ಯಾಟ್ರುಗಳು. 2,00,000 ರೂಪಾಯಿ ಅಲ್ಲಿಗೆ ತಗೊಂಡು ಹೋಗೋಕ್ಕಾಯ್ತದೆ. ಯಾಕೆ ನನಗೆ ತಂದುಬಿಟ್ಟು ಕೊಡೋಕ್ಕಾಗಿಲ್ವಾ? ನೋಡಿ ಸುಮ್ಕೇನೆ ತಂದು ಕೊಟ್ಟರೆ ಬದಿಕೊಂಡ್ರೆ ನೀವು. ಪರವಾಗಿಲ್ಲ ನೀವು ಲೇ ಚಿನ್ನ ಅರ್ಥ ಮಾಡ್ಕೊಳ್ಳಿ. ನನ್ನ ಹೆಂಡ್ತಿಗೆ ಹೇಳಿದ್ರೆ ಎಲ್ಲ ಎಡವಟ್ಟಾಗೋಯ್ತದೆ ಕಣ್ಲೆ. ಹೆಂಡ್ತಿಗೆ ಹೇಳಿದ್ರೆ ಸುಮ್ಕೇನೆ ನೀ ಬ್ಯಾಡ ಕಣ್ಲೆ. ಹೆಂಡ್ತಿಗೇನು ಹೇಳೋಕೆ ಹೋಗ್ಬೇಡ. ನೀನು ಕೊಯ್ಯಿ ಮುಗಿತೀನಿ ಕಣ್ಲೆ. ನನ್ನ ಹೆಂಡ್ತಿಗೆ ಏನು ಹೇಳ್ಬೇಡ. ನಿಂಗೆ ಏನು ಕಾಸು ತಾನೇ ಬೇಕು, ನಾನು ಹೆಂಗೋ ಅರೇಂಜ್ಮೆಂಟ್ ಮಾಡ್ತೀನಿ. ನೀ ಸುಮ್ಕಿರ್ ನೀನು. ಹೆಂಗೆ ಅರೇಂಜ್ಮೆಂಟ್ ಮಾಡೋದಲ್ಲ. ನಿಮಗೆ ನನ್ನ ಮೇಲೆ ಪಿರುತಿ ಐತೋ ಇಲ್ವೋ ಹೇಳಿ. ಸುಮ್ಮನೆ ನನ್ನ ಟೈಮ್ ಪಾಸು ಮುದ್ದೆ ಮಾಡ್ಕೊಂಡಿದ್ದೀರಿ. ಇಲ್ಲ ಕಣಮ್ಮಿ, ನಿನ್ನ ಮ್ಯಾಲೆ ಪಿರುತಿ ಐತೆ. ತೋರ್ಸ್ ಮತ್ತೆ ಇವಾಗ ಎಷ್ಟು ಪಿರುತಿ ಐತೆ ಅಂತ ಹೇಳ್ಬಿಟ್ಟು ನೀನು ಕಾಸು ಕೊಡೋದ್ರ ಮ್ಯಾಲೆ ನಾನು ನೋಡ್ತೀನಿ ಪಿರುತಿಯ. ಪಿರುತಿ ಐತಂತೆ ಪಿರುತಿ. ಇನ್ನು ಮಕ್ಕಕ್ಕೆ ತಂದು ದುಡ್ಡು ಕೊಡು ಅಷ್ಟೇನಿಯ. ಇಷ್ಟು ದಿನ ನಿಮ್ಮನ್ನು ನಂಬ್ಕೊಂಡು ಆಳ್ದಿದ್ದು ಹೋಗಿದ್ದೀನಿ. ಈ ನಾಳೆಗೆ ಹೋಗಕ್ಕೆ ನನಗೆ ಇಷ್ಟ ಇಲ್ಲ. ಸುಮ್ಕೆ ತಂದು ಕೊಡೋದು ಕಲ್ತ್ಕೊಳ್ಳಿ. ಇಷ್ಟು ದಿನ ನ್ಯಾಯವಾಗಿದ್ಲು. ಹೀಗೆ ಯಾಕೆ ಹಿಂಗೆ ಒಳ್ಳೆ ಚಿಂಪಾಂಜಿ ಅರ್ದಂಗೆ ಆಡ್ತಾವಳು ನಾಕಾಣಿ. ಮೊದಲೆಲ್ಲ ಅಯ್ಯೋ ಬಂದ್ರಾರೀ ಅಂತ ಕರೆದು ಚಿಕನ್ನು ಮಟನ್ನು ಮಾಡಿಕೊಳ್ಳು. ಹೀಗೆ ನೋಡಿದ್ರೆ ದೆವ್ವಾಡ್ದಂಗೆ ಆಡ್ತಾವಳಿ. ಈ ಕಾಸ್ಗೆ ಏನಪ್ಪ ಮಾಡಲಿ? ನಾನೇ ಸಾಲ ಮಾಡ್ಕೊಬಿಟ್ಟು ಬಂದು ಲಾಟ್ರಿ ಹೊಡಿತಾ ಇದ್ದೀನಿ. ಈ ಕಾಸ್ಗೆಲ್ಲ ಏನು ಮಾಡೋದು? ಹೆಂಗಿದ್ರು 18 ಲಕ್ಷನ ಕೊಟ್ಟಿದ್ದೀವಿ ತಾನೇ. ಪೊದ್ದುಗೆ 18 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ವೀಡಿಯೋನೂ ಮಾಡ್ಕೊಂಡಿದ್ದೀವಿ. ನಮ್ಮ ಅಕ್ಕ ತಗೊಂಡೋಗ್ಬಿಟ್ಟು ಅದನ್ನು ಬೀರುನಾಗೂ ಮಡಗೋದ್ಲು. ಆ ಬೀರುಕಿನ ನಾನು ಇನ್ನೊಂದು ಎತ್ತಿಕೊಂಡಿದ್ನಲ್ಲ, ಆವಾಗ ನಮ್ಮ ಅಣ್ಣ ಬದುಕಿದ್ದಂಗೆ ಬೀರುಕಿನ ಎಲ್ಲೋ ಎತ್ತಿಕ್ಕಿದ್ದೆ ನಾನು. ಒಂದ್ಸಲ ದುಡ್ಡು ಎತ್ಕೋಬೇಕಾರೆ ಈಗ ಅದೇ ಬೀರುಕಿ ಎತ್ಕೊಂಡೋಗ್ಬಿಟ್ಟು 18 ಲಕ್ಷನ ಎತ್ಕೊಂಡು ಹೋಗ್ಬಿಟ್ಟು ನೀಟಾಗಿ ಎತ್ಕೊಂಡೋಗ್ಬಿಟ್ಟು ನಾನು ಎಂಡ್ರು ಕೊಟ್ಬಿಟ್ರೆ ನನ್ನ ಹೆಂಡತಿ ಬಾಯಿನೂ ಮುಚ್ಚಿಸ್ಬೋದು. ನನ್ನ ಸಮಸ್ಯೆನೂ ಪರಿಹಾರ ಮಾಡ್ಕೋಬೋದು. ಹೋದ್ರೆ ದುಡ್ಡು ಪೊದ್ದುದಲ್ವೇ ಹೋಗೋದು. ನಂದೇನಾರ ಹೋಯ್ತದ ಕಾಸು? ಹೋಗೋಕ್ಕಿಲ್ವಲ್ಲ. ಅಯ್ಯೋ ದೇವ್ರೆ, ಎಂಥ ಐಡಿಯಾನ ಕರುಣಿಸ್ಬಿಟ್ಟಪ್ಪ ನೀನಂತೂ. ಯಪ್ಪ ಇಷ್ಟು ದಿನ ತಲೆ ಚಚ್ಕೊಂಡು ಹೋಗ್ಬಿಟ್ಟಿದ್ದೆ ನಾನಂತೂ. ಸರಿ, ಮನೆಯಾಗ ಯಾರನ್ನ ಊರ ಅಂತ ಮೊದಲು ನೋಡಬೇಕು. ಅದಕ್ಕೆ ಇಲ್ವಾ? ಪದ್ದು ಏನು ಮಾಡ್ತಿದ್ದೀಗ? ಪದ್ದು ಯಾರೂ ಇಲ್ಲ ಅನ್ನಿಸ್ತದೆ. ಪದ್ದು ಮನೆಗೆ ಯಾರು ಇಲ್ವಾ? ಅಯ್ಯೋ ಎಂಥ ಚಾನ್ಸ್ ಮಿಸ್ ಮಾಡ್ಕೋಬಾರ್ದು. ಈ ಬೀರು ಕೀ ಸಿಕ್ಕೈತೆ ಹೆಂಗೋನು. ಇವಾಗ ಸಿಕ್ಕಿರೋ ಬೀರುಕಿನ ನೀವು ಉಪಯೋಗಿಸ್ಕೊಂಡು ಇದ್ರಾಗಿರೋ ಕಾಸೆಲ್ಲ ಹೊಡೆದು ಬಿಡಬೇಕು. ವೀಡಿಯೋ ಮಾಡ್ಕೊಂಡ್ರೆ ಐತಲ್ವಾ? ಈಗ ನಮ್ಮ ಮುತ್ತಿಗೆ ದುಡ್ಡು ಕೊಡ್ತಿರೋದನ್ನ ವೀಡಿಯೋ ಮಾಡ್ಕೊಂಡಿದ್ದೀವಲ್ಲ, ಅದಂತೂ ಐತೆ ಬಿಡು. ಈಗ ಅದನ್ನೇ ಇದು ಮಾಡ್ಕೊಂಬಿಡೋಣ ಅಷ್ಟೇನಿಯ. ಈಗ ಇದನ್ನೇ ಎತ್ಕೊಂಡು ಹೋಗ್ಬಿಟ್ಟು ನೀಟಾಗಿ ದುಡ್ಡು ಹೆಂಗೋ ಇದು ಮಾಡಿಬಿಡ್ಬೇಕು. ಇರು. ಓಹೋ ಫುಲ್ ಕ್ಯಾಸ್ ಎಲ್ಲ ಇಲ್ಲೇ ಮಾಡಿಬಿಟ್ಟವಳೆ ನಮ್ಮ ಹೊತ್ತಿಗೆ. ಬುದ್ವಂತೆ ಬಿಡು. ಎಲ್ಲ ಎತ್ಕೊಂಬಿಡ್ಲಾ? ಅರ್ಧಂಬರ್ಧ ಎತ್ಕೊಂಡ್ಲಾ? 10 ಲಕ್ಷ ಎತ್ಕೊತೀನಿ. ನೀನು 8 ಲಕ್ಷ ಇಲ್ಲೇ ಬಿಡ್ತೀನಿ. ಪೂರ್ತಿ ಖಾಲಿ ಆಗೋಗ್ಬಿಟ್ಟೈತೆ ಅಂದರೆ ಡೌಟ್ ಬಂದ್ಬಿಡ್ತದೆ. ಬರೀ 10 ಲಕ್ಷ ಎತ್ಕೊಂಡು ನೀನು 8 ಲಕ್ಷ ಬಿಟ್ಟು ಹೋದರೆ ಯಾವೊಂದು ಮನೂ ಬರೋಕ್ಕಿಲ್ಲ. ಎಣಿಸ್ಕೊಂಡಿದ್ದೀನಿ ಅಂತ ಹೇಳಿದ್ಲಲ್ಲ ಕುಂತ್ಕೊಂಡು. ಹೆಂಗನ ಮಾಡ್ಕೊಂಡಿದ್ದಾಗ 10 ಲಕ್ಷ ಸಾಕಪ್ಪ ನನಗೆ. 10 ಲಕ್ಷದ ಮೇಲೆ ಇನ್ನೇನು ಬೇಡ ನನಗಂತೂ. ಅಪ್ಪ ಅದೇನೋ ಅಂತಾರಲ್ಲ, ಬೆಟ್ಟದಂಗೆ ಬಂದಿರೋ ಕಷ್ಟ ಮಂಜುನಂಗೆ ಕರ್ಗೋಯ್ತು ಕಣಪ್ಪ ನಂದಂತೂ. ಇದು ಉಳುಕ್ ತಗೊಂಡೋಗ್ಬಿಟ್ಟು ದುಡ್ಡು ಕೊಟ್ಟಂಗೂ ಆಯ್ತದೆ, ಒದ್ದಿಗೆ ಸಾಲ ತೀರಿಸ್ದಂಗೂ ಆಯ್ತದೆ, ಒಂದೇ ಕೊಲ್ಲಾಗ 2 ಅಕ್ಕಿ ನೋಡ್ದಂಗೆ ಆಯ್ತದೆ. ನಾನು 2 ರೂಪಾಯಿ ಮುಚ್ಚಿಸ್ಬಿಡ್ಬೋದು ಹೋಗ್ಬಿಟ್ಟು. ಬಡ್ಕೊಂಡು ಸಾಯ್ತಾಳೆ. ದುಡ್ಡು ಅಂತ ಹೇಳ್ಬಿಟ್ಟು ಅದು ಯಾಕಂಗೆ ಬಿಡ್ಕೊಂಡು ಸಾಯ್ತಾಳೆ ಗೊತ್ತಿಲ್ಲ ನನಗಂತೂ. ಬಿಡು ತಗೊಂಡೋಗಿ ಕೊಟ್ಬಿಡೋಣ. ಇನ್ನು ಕೇಳ್ಬೇಡ ಕಣವ, ಇನ್ನೊಂದು 6 ತಿಂಗಳು ಕೇಳ್ಬೇಡ, ಆಮೇಕಿಂದ ಕೊಡ್ತೀನಿ ಅಂತ ಹೇಳ್ತೀನಿ. ಇರು, ಎಲ್ಲ ಜೋಬಾಗಿ ಬಚ್ಚಿಕತ್ತೀನಿ. ಏನೋ 1 ಲಕ್ಷ 2 ಲಕ್ಷ ತಂದು ಕೊಟ್ಟರೆ ಒಪ್ಪಕ್ಕೆ ಹೋಗ್ಬಾರ್ದು. ನಾನಂತೂ 1 ಲಕ್ಷ 2 ಲಕ್ಷಕ್ಕೆಲ್ಲನೂ 1 ಲಕ್ಷ 2 ಲಕ್ಷಕ್ಕೆ ನನ್ನ ಮಗ ಒಪ್ತಾನೆ. ಇನ್ನು ಯಾರು 1 ಲಕ್ಷ 2 ಲಕ್ಷಕ್ಕೆ ನಾನು ಏನಕ್ಕೂ ಒಪ್ಪಕ್ಕೆ ಹೋಗಿಲ್ಲ ಬಿಡು. ನನಗಂತೂ ಬೇಡವೇ ಬೇಡ 1 ಲಕ್ಷ 2 ಲಕ್ಷ ಎಲ್ಲನೂ. ಶಾನೆ ಬೇಕು ಅಂತ ಕೂತ್ಕೊತೀನಿ. ನನ್ನ ಮಗಳು ಹೇಳ್ದಂಗೆ ಏನೇ ಸರಿ, ನನ್ನ ಮಗಳು ಏನು ಹೇಳೋಣ ಅದನ್ನೇ ಏನೇ ಮಾಡೋದು. ನಮ್ಮಪ್ಪ ಬಂದು ನೈಸ್ ಮಾಡಿದಾಗ ನೈಸ್ ಆಗೋಗ್ಬೇಡ ನೀನು. ನೈಸ್ ಆಗ್ಬಿಟ್ಟು ಐಸ್ತರ ಆಗೋಗ್ಬೇಡ ನೀನು, ಸರಿನಾ? ಸುಮ್ಮನೆ ನೈಸ್ ಮಾಡ್ತಾನೆ ಅಷ್ಟೇ. ಒಯ್ಯ ಬಂದ್ಬಿಟ್ಟು ನೈಸ್ ಮಾಡಿಬಿಟ್ಟು ಅಯ್ಯೋ ಚಿನ್ನ ಬಂಗಾರ ಮುದ್ದು ಅಂತ ಹೇಳಿದ ತಕ್ಷಣ ನೀನು ಕರಗಿ ಹೋಗ್ಬೇಡ. ನೋಡು 5 ಲಕ್ಷದ ಮೇಲೆ ಇಸ್ಕೋಬೇಕು ನೀನು ಅಷ್ಟೇ ಏನಿಯಾ. ನೋಡಮ್ಮ, ನಾನು ಏನಾರ ಮಾಡಿಸ್ಕೊಳ್ಳೋದು, ನಾವು ಗಾಡಿ ತಗೊಂಬಿಟ್ಟು ಬರೋದು ಏನೋ ಒಂದು ಆಯ್ತದೆ. ನೋಡು, ನಮ್ಮ ಜೀವನಕ್ಕೆ ಏನೂ ಇಲ್ಲ. ಏನಾರ ಒಂದು ಮಾಡ್ಕೋಬೇಕು. ನೈಸ್ ಮಾಡಿದ್ರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಸರಿ ಆಯಿತು ಬಿಡೆ. ನಾನೇ ನೈಸ್ ಮಾಡಿದ ತಕ್ಷಣ ಈ ಥರ ಕರ್ಗೋಗ್ಬಿಡ್ತೀನ. ಈಗ ಫೋನಾಗೆ ಗೊತ್ತಾಗ್ಬಿಟ್ಟಿದ್ದೀನಿ ನಾನಂತೂ. ಬೇಕೇ ಬೇಕು ನನಗೆ ಅಷ್ಟೇ ಅಂತ ಫೋನಾಗೆ ತುಕ್ಕು ಹೋಗ್ತಿಲ್ವಾ? ಬಂದಾಗೂ ಅಷ್ಟೇ ಏನಿಯಾ. ಬಂದಾಗೂ ಕ್ಯಾಕರ್ಸ್ ಹೋಗಿಬೇಕು. ಏನೋ ಅಮ್ಮ ಮಗಳು ಇಲ್ಲಿ ಇಬ್ರು ಕುಂತ್ಕೊಂಡು ಏನೋ ಡಿಸ್ಕಷನ್ ಮಾಡ್ತಿದ್ದೀರೇ? ಇನ್ನೇನಿರ್ತದೆ ನಮಗೆ ಡಿಸ್ಕಷನ್ ಮಾಡೋಕ್ಕೆ? ನಿಮ್ಮ ಬಗ್ಗೆ ಏನೇ ಮಾಡಬೇಕು. ಆ ಮಗಳಿಗೆ 2 ಲಕ್ಷ, ಈ ಮಗಳಿಗೆ 5 ಲಕ್ಷ, ಆ ಮಗಳಿಗೆ 10 ಲಕ್ಷ ಅಂತ ಕೊಡ್ತೀರಾ. ನನಗೂ ಕೇಳಿ ಸಾಕಾಗೋಗ್ಬಿಟ್ಟೈತೆ ನನಗಂತೂ. 10 ರೂಪಾಯಿ ನನಗಂತೂ ಕೊಡಲೇ ಇಲ್ಲ. ಅವರು ಕೊಡಕ್ಕೆ ನಿಮ್ಮ ತಾಗ ಕಾಸಿರ್ತದೆ. ಅದೇ ನಮಗೆ ಕೊಡಬೇಕು ಅಂದರೆ ನಿಮ್ಮ ತಾಗೆ 10 ಪೈಸನೂ ಇರೋಕ್ಕಿಲ್ಲ ನಿಮ್ಮ ತಾಗೆ. ಚಿನ್ನ
ಆ ಚಿನ್ನರನ್ನ ಅನ್ನೋದೊಂದು ಬಿಡ್ಬಿಟ್ಟು ಕಾಸು ಮುಂದಕ್ಕಿಕ್ಕು ನಿನಕಿತ ಯಾವ ಚಿನ್ನ ಅಂದ್ರೂ ಬಿಡಕ್ಕಿಲ್ಲ ಯಾವ ರನ್ನ ಅಂದ್ರೂ ಬಿಡಕ್ಕಿಲ್ಲ ನಾನು ಅಂತಂದ್ರೆ ನೀನು ಚಿನ್ನರನ್ನ ಎಲ್ಲ ನನಗೆ ಏನಕ್ಕೆ ಬೇಕು ನನಗೆ ನೀನು ಚಿನ್ನ ನೀನೇ ಮಾಡಿಕ ನನಗೆ ಇವಾಗ ಬಂಗಾರನೋ ಇಲ್ಲ ದುಡ್ಡೋ ಕಾಸೇನ ಕೊಡು ಚಿನ್ನ ಅಂತ ಕರೆದ ತಕ್ಷಣ ಈ ಸಲ ಬಿದ್ದೋಗಕ್ಕೆ ನಾನು ಮೊದಲು ಥರ ಇಲ್ಲ. ನಾನು ಎಂಡ್ರೆ ಏನು ಕೋಪ ಮಾಡ್ಕೊತಾಳೆ ಏನಕ್ಕೆ ಇದು ಮಾಡ್ತಾಳೆ ಅಂತ ನನಗೆ ಗೊತ್ತಿಲ್ವಾ. ನಾನು ಎಂಡ್ರ ಬುದ್ಧಿ ನನಗೆ ಗೊತ್ತಿಲ್ವಾ, ನನಗೆ ಹೇಳ್ಕೊಡಕ್ಕೆ ಗೊತ್ತಿಲ್ಲ. ನಾನು ಎಂಡ್ರೇನು ಅಂತ ನನಗೆ ಭಾಳ ಸಂತ ಗೊತ್ತು. ನಾನು ಎಂಡ್ರು ಒಂಚೂರು ಕೋಪ ಮಾಡ್ಕೊತಾಳೆ, ಆದರೆ ನಾನು ಶಾನೆ ಪಿರುತಿ ಮಾಡ್ತಾಳೆ ಅಂತ ತಿಳ್ಬಿಟ್ಟು ನಿಂಗೆ ಕಾಸು ಬೇಕಾ ರೀ? ಬಾಯಿ ಮಾತಾಗ ಮಾತಾಡಬೇಡ ನನಗೆ. ನಿಮ್ಮ ಬಾಯಿ ಮಾತಾಗ ಬುಲ್ಡೆ ಹೊಡಿಯೋದನ್ನ ಕೇಳಿಸ್ಕೊಂಡು ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ. ಬರೀ ಬುಲ್ಡೆ ಹೊಡಿಯೋದೇ ತಂದ್ಕೊಡ್ತೀನಿ ಅಂತ 10 ಪೈಸೆ ತಂದು ಕೊಡಕ್ಕೂ ನಿಮಗೆ ಯೋಗ್ಯತೆ ಇಲ್ವಲ್ಲ. ಚಿನ್ನ ನಾನು ತರಲಿಲ್ಲ ಅಂದರೆ ನೀನು ಸುಮ್ಮನೆ ಬಿಟ್ಟಿಯೇ. ತಗ ನಿನಗೋಸ್ಕರ ಅಂತ ಕಾಸು ತಂದಿದ್ದೀನಿ. ರೀ ನಿಜವಾಗ್ಲೂ ತಂದ್ಬಿಟ್ರೆ ನೀವಂತಂದ್ರೆ ನನಗಂತೂ ನಂಬಕ್ಕೇನೆ ಆಯ್ತಿಲ್ಲ. ನಿಜವಾಗ್ಲೂ ಇಷ್ಟೊಂದು ಕಾಸು ತಗೊಳ್ಳಿ. ಯಜಮಾನ ಇದಕ್ಕಿಂತಲೂ ಸಿರಿಯೇನಾ, ನಿನ್ನಂತ ಅಪ್ಪ ಇಲ್ಲ ಬಾಳಲ್ಲಿ ನೀನೇ ಎಲ್ಲ, ನಿನ್ನಂತ ಮಗಳು ಇಲ್ಲ ಬಾಳಲ್ಲಿ ನೀನೇ ಎಲ್ಲ, ನೀನು ನನ್ನ ಜೀವ ನೀನು ನನ್ನ ಪ್ರಾಣ, ಯಾವ ದೈವ ತಂದವರವ ಇಂದು ನಾನು ಕಾಣೆನು, ನಿನ್ನಂತ ಅಪ್ಪ ಇಲ್ಲ ಬಾಳಲ್ಲಿ ನೀನೇ ಎಲ್ಲ. ಅಮ್ಮ ಅಪ್ಪ ನಿನ್ನ ಶಾನೆನಿಯ ಪಿರುತಿ ಮಾಡ್ತಾರೆ ಅಂತ ಇವಾಗ ಗೊತ್ತಾಯ್ತು ನನಗಂತೂ. ಹೊಸಿ ಅಲ್ಲ ಶಾನೆ ಅಂದರೆ ಶಾನೆ, ಫುಲ್ಲು ಶಾನೆನಿಯ ಪಿರುತಿ ಮಾಡ್ತಾರೆ ಬಿಡು. ನಾನೆಲ್ಲ ಇಷ್ಟು ಪಿರುತಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ನೋಡಮ್ಮ ಅಪ್ಪ ನಿನಗೋಸ್ಕರ ಅಂತ ಹೇಳ್ಬಿಟ್ಟು ಎಷ್ಟೊಂದು ಎತ್ಕೊಂಬಿಟ್ಟು ಬಂದ್ಬಿಟ್ಟೈತೆ. ನೋಡ್ದ ಎಷ್ಟು ಹೊಸಿ ಅಲ್ಲ ಎಷ್ಟೊಂದು ಎತ್ಕೊಂಬಿಟ್ಟು ಬಂದೈತೆ. ನನಗೆ ಗೊತ್ತು ಅಪ್ಪ ನಿನ್ನ ಶಾನೆ ಲವ್ ಮಾಡ್ತದೆ ಅಂತ. ನಾನು ಹೇಳಿಲ್ವಾ ಮಗಳೇ, ನಾನು ಅವತ್ತೇ ನಿಂಗೆ ಹೇಳಿಲ್ವಾ ನಿಮ್ಮ ಅಪ್ಪ ಬೋಲ್ ಇಷ್ಟಪಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಹೇಳಿಲ್ವಾ? ಇಷ್ಟು ಅಲ್ಲ ಶಾನೆನಿಯ ಇಷ್ಟಪಡ್ತಾನೆ ನಿಮ್ಮಪ್ಪ, ಇಲ್ಲಾಂದರೆ ಇಷ್ಟೊಂದು ಕೊಡ್ತಿದ್ನ ಹೇಳು. ಅಪ್ಪ ಎಷ್ಟು ಲಕ್ಷ ಐತೆ ಮಗಳೇ? 10 ಲಕ್ಷ ಐತೆ. 10 ಲಕ್ಷನ ನೀನು ನಿಮ್ಮಮ್ಮ ಹೆಂಗೆ ಬೇಕೋ ಹಂಗೆ ಖರ್ಚು ಮಾಡ್ಕೊಳ್ಳಿ ಅಷ್ಟೇನಿಯ. 10 ಲಕ್ಷ ಅಲ್ವಾ? 10 ಲಕ್ಷ ನನಗೆ ಖರ್ಚು ಮಾಡ್ಕೊಳ್ಳಿ, ಸರಿನಾ? ಥ್ಯಾಂಕ್ಸ್ ಅಪ್ಪ. ಹೋಗೆ ಮಗಳೇ, ನಿಮ್ಮ ಅಪ್ಪಂಗೆ ಹೋಗ್ಬಿಟ್ಟು ಊಟ ಇಕ್ಕೊಂಬಿಟ್ಟು ಬಂದು ಕೊಡೋಗು. ಓಡು. ಅಯ್ಯೋ ನಿಮ್ಮ ಅಪ್ಪ ಎಷ್ಟು ದಿನದಿಂದ ಕೇಳ್ತಿದ್ದ ಮಗಳು ಕೈಯಾರೇನಿಯ ತಿನ್ಬೇಕು ಅಂತ ಹೇಳ್ಬಿಟ್ಟು ಹೋಗು. ಸರಿ ಅಪ್ಪ ಕೂತ್ಕೊಳ್ಳಪ್ಪ. ದುಡ್ಡು ಮಗಳೇ ನಾನು ಹೇಳಿಲ್ವಾ ನಿಮ್ಮ ಅಪ್ಪ ಮೋಸ ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ನೋಡಮ್ಮಿ, ಇನ್ನೊಂದು 6 ತಿಂಗಳು ನನ್ನ ಕಾಸು ಕೇಳಕ್ಕೆ ಹೋಗ್ಬೇಡ. ಇನ್ನು 6 ತಿಂಗಳು ನೀನು ಕೇಳಿದ್ರು ನನ್ನ ಹತ್ರ ಇರೋಕ್ಕಿಲ್ಲ ಕಾಸು. ನೋಡು ಜಮೀನೆಲ್ಲ ಮಾರ ಗಂಟನೂ ಇನ್ನೇನು ಕೇಳೋಕೆ ಹಾಕಿಲ್ಲ, ಸರಿನಾ? ಇನ್ನು 6 ತಿಂಗಳು ಅಂತೂ ನಾನಂತೂ ಇನ್ನು 6 ತಿಂಗಳು ಸ್ವಲ್ಪ ದುಡ್ಡಾಗಿ ಸ್ವಲ್ಪ ಇಕ್ಕಟ್ಟಾಗಿರ್ತೀನಿ. ಈಗ 10 ಲಕ್ಷ ಐತೆ. 10 ಲಕ್ಷನ ಅದು ಏನು ಮಾಡ್ಕೊತೀರೋ ಮಾಡ್ಕೊಳ್ಳಿ ಅಮ್ಮ ಮಗಳು, ಸರಿನಾ? ಜಮೀನು ಮಾಡ್ತೀನಲ್ಲ ಆವಾಗ ಒಂದು 20 ಲಕ್ಷ ತಂದು ಕೊಡ್ತೀನಿ. ನೀನು ಏನು ಯೋಚನೆ ಮಾಡ್ಬೇಡ, ಅದ್ರಾಗ ಹೆಂಗೆ ಹೊಡಿಬೇಕು ದುಡ್ಡು ಅಂತ ನನಗೆ ಗೊತ್ತು. ನಾನೇ ಡೀಲ್ ಮಾಡ್ತೀನಲ್ಲ ಜಮೀನಾ, ನಾನು ಹೆಂಗೋ ಡೀಲ್ ಮಾಡ್ಕೊತೀನಿ. ನೀನು ಅದ್ರ ಕತ್ತೆಲ್ಲ ಬಿಡು. ನೋಡು ನೀನು ಈ ದುಡ್ಡನ್ನೆಲ್ಲ ಬಚ್ಚಿಕೊಂಡು ನೀಟಾಗಿ ನಿನ್ಗೆ ಏನು ಬೇಕೋ ನೀನು ಬಂದೋಬಸ್ತು ನೀನು ಮಾಡ್ಕ, ಸರಿನೇ? ಈಗಲೇ ಹೇಳಿದ್ದೀನಿ ಅಪ್ಪ ತಗೊಳಪ್ಪ. ಮಗಳೇ, ನಿನ್ನ ಕೈಯಾರೆ ತಿನ್ನಬೇಕು ಅಂತ ನಾನು ಯೋಚನೆಯಿಂದ ಕಾಯ್ತಾ ಇದ್ದ. ಏನು ನಿನ್ನ ಕೈಯಾರೆ ಯಾವಾಗ ತಿಂತೀನೋ ಏನು ಅಂತ ಕಾಯ್ತಾ ಇದ್ದೆ. ಕೊನೆಗೂ ನಿನ್ನ ಕೈಯಾರೆ ಕೊಟ್ಬಿಟ್ಟಲ್ಲ ಅಪ್ಪ ಅಂತ ಬಾಯಿ ತುಂಬ ಕರೆದ್ಬಿಟ್ಟಲ್ಲ, ಅಷ್ಟೇ ಸಾಕು. ಅಲ್ಲ ಕಣಪ್ಪ, ಇಷ್ಟು ದಿನ ನಿನ್ಗೆ ಎಷ್ಟು ಹೇಳಿದ್ರು ನನಗೆ 1 ರೂಪಾಯಿ ಸಹಾಯನೂ ಮಾಡ್ತಿರ್ಲಿಲ್ವಾ? ಹೆಣ್ತಿ ಅಂತ ಪಿರುತಿ ನಿಮ್ಗೆ ಇಲ್ವೇನೋ? ನಮ್ಮಮ್ಮ ಸುಮ್ಮನೆ ನಿಮ್ಮನ್ನು ಕಟ್ಕೊಂಡ್ಬಿಟ್ಟು ತಪ್ಪು ಮಾಡ್ತೇನೋ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ಕೊಂಡೆ. ತಪ್ಪು ಮಾಡ್ಬಿಟ್ಟು ನಾನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಂಗೋನು ಇವಾಗ ಬಿಡು ಆತಾಗ ಹೆಂಗೋನು ಅಂತ ಹೇಳ್ತಾರಲ್ಲ ಅದೇನು. ಕೊನೆಗೂ ಮಗಳ ಮೇಲೆ ಹೆಂಡತಿ ಮೇಲೆ ಪಿರುತಿ ಬಂದ್ಬಿಟ್ಟು ಇವಾಗ ನಮ್ಮದು ಒಂದು ಜೀವನ ಅಂತ ಕಟ್ಕೊಡ್ತಿರೋದಕ್ಕೆ ಮನಸಾರಿ ಅಪ್ಪ ಅಂತ ಕರಿಬೇಕು ಅಂತಲೇ ಅನ್ನಿಸ್ತೈತೆ. ಆಯಿತು ಮಗಳೇ, ಆಯಿತು. ಈಗ ನನಗೂ ಹೊಸಿ ಸಮಾಧಾನ ಆಯಿತು. ಒಳ್ಳೆ ಅಡುಗೆ ಮಾಡ್ಬಿಟ್ಟಿದ್ದೀರಾ. ನಾನು ಕಾಸು ತತ್ತಿದ್ದೀನಿ ಅಂತ ಗೊತ್ತಿತ್ತಾ? ಅಮ್ಮ ಕೊಡು ಕಾಸು, ನಾನು ಜೋಪಾನವಾಗಿ ಎತ್ತಿಕ್ತೀನಿ. ಜೋಪಾನವಾಗಿ ಮಾಡ್ಗು. ಆಮೇಕಿಂದ ಬ್ಯಾಂಕಿಗೆ ತಗೊಂಡೋಗಿ ಹಾಕೊಳ್ಳಿ. ಇವಾಗ ಜೋಪಾನವಾಗಿ ಮಾಡ್ಕೋಗು, ಸರಿನಾ? ನಿನಗೆ ಏನು ಬೇಕು ಆಮೇಕಿಂದ ತಗೊಳ್ಳಿವಂತೆ. ಅದೇನೋ ಕೇಳ್ತಿದ್ದಲ್ಲ, ಸ್ಕೂಟಿ ಬೇಕು ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ಏನೇನೋ ಕೇಳ್ತಿದ್ದಲ್ಲ, ಅದನ್ನೆಲ್ಲ ಇದ್ರಾಗ ಏನೇ ತಗ ನೀನು, ಸರಿನಾ? ಸರಿ ಕಣಮ್ಮ, ಆಯಿತು ಎತ್ತಿಕ್ಕಿರ್ತೀನಿ. ಇವಾಗ ಏನು ಬೇಕೋ ಅದನ್ನು ತಗೊಳ್ಳೋಣ ಬಿಡು. ಈಗ ಬಿಡಿ, ನಾನು ಏನು ಅನ್ಕೊಂಡಿದ್ದೆ, ಈಗ ಹೊಸಿ ಸಮಾಧಾನ ಆಯಿತು. ರೀ ಹಿಂಗೆ ಒಂತೀನಿ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ, ಹಿಂಗೆ ಒಂತೀನಿ ಅಂತ ಹೇಳ್ಬಿಟ್ಟು. ಸರಿನಾ? ನನ್ನ ಮಗಳಿಗೂ ಒಂದು ಚೆನ್ನಾಗಿರೋ ಕಡೆ ಸಂಬಂಧ ಹುಡುಕಿ. ನಿಮ್ಮಿಬ್ರು ಹೆಣ್ಮಕ್ಳಿಗೂ ಚೆನ್ನಾಗಿರೋ ಪಾರಿನ ಸಂಬಂಧಗಳು ಏನೇ ಹುಡುಕಿದಿರಂತೆ ನಿಮ್ಮ ಹೆಣ್ಮಗಳಿಗೆ. ಇಬ್ರು ಹಂಗೆ ನನ್ನ ಪಾರಿನಾಗವ್ರಂತೆ. ನಮ್ಮೊಳಗೂ ಸಂದಾಕಿರೋದು ಪಾರಿನಾಗಿರೋದೆ ಅದನ್ನ ಒಂದು ಸಂಬಂಧ ಹುಡುಕ್ಬಿಟ್ಟು ಮದುವೆ ಮಾಡ್ಬಿಟ್ಟು ಕಳಿಸ್ಬಿಡಿ. ಸರಿನಾ? ನಿಮ್ಮ ಮಗಳೇ ತಾನೇ, ಇವಳೇನು ಬ್ಯಾರೆ ಹೇಳ, ಹೇಳಿ ನೀವೇನೇನೆ. ನಮ್ಮಿಬ್ರು ಹೆಣ್ಮಕ್ಳು ಕಥೆಯ ಯಾಕೆ ಕೇಳ್ತೀಯ? ಪಾರಿನೇನಿಯ ಆ ಪಾರಿನ ಹುಡುಕ್ತೀನಿ. ನೀ ಈ ಮಗಳಿಗೂ ಹುಡುಕ್ತಿದ್ದಂಗೆ ಇರ್ತೀನಿ ನಾನು. ಹುಡುಕ್ತೀನಿ. ಹೆಂಗನ ಮಾಡಿ ಹುಡುಕ್ಬಿಡ್ರಿ, ಅಷ್ಟೇನೇ ಸಾಕು. ನನ್ನ ಮಗಳನ್ನ ಹಂಗೆ ಪಾರಿನಿಗೆ ಕಳಿಸ್ಬಿಡ್ತೀನಿ ನಾನಂತಂದ್ರೆ. ಒಂದೇ ಗೀತ ಜುಮ್ ಅಂತ ಹೇಳ್ಬಿಟ್ಟು ಐತಿರ್ಬೇಕು. ಇನ್ನೊಂದು ಹೇಳ್ತೀನಿ ಕೇಳಿಸ್ಕ. ನಾನು ದುಡ್ಡು ಕೊಟ್ಟರೆ ಇಸ್ಯನ ಅಕ್ಕಪಕ್ಕದ ಮನೆಯವ್ರಿಗೂ ಹೇಳಕ್ಕೆ ಹೋಗ್ಬೇಡ. ಅಕ್ಕಪಕ್ಕದ ಮನೆಯವ್ರಿಗೆ ನಾನು ಗೊತ್ತಾಯಿತು ಅಂತಂದರೆ ಅಷ್ಟೇ ನೆನೆಯ. ಸುಮ್ಮನೆ ಪೊದ್ದಿ ತನಕ ವಿಷಯ ಮುಟ್ಬಿಡ್ತದೆ. ಪೊದ್ದಿಗೆ ಎಲ್ಲ ಗೊತ್ತಾಯಿತು, ನಂದು ನಿಂದು ಜೀವನ ಮುಗಿದೋಯ್ತು ಅಷ್ಟೇ ಏನಿಯ. ನನ್ನ ಹೆಂಡತಿ ಬಂಗಾರಿಗೆ ಹೇಳ್ಬಿಟ್ಟು ನಮ್ಮ ಜೀವನ ಆಳಗೆ ಎಳಿಸ್ಬಿಡ್ತಾಳೆ. ಈಗಲೇ ಹೇಳಿದ್ದೀನಿ, ಈಗ ಕೊಟ್ಟರೆ 10 ಲಕ್ಷ ಕೊಟ್ಟರೆ ನೀವೇ ಇಕ್ಕೋಬೇಕು 10 ಲಕ್ಷ ರೂಪಾಯಿನ. ಹುಷಾರು, ಸರಿನಾ? ಯಾರ ತಗೋ ಬಾಯ್ ಬಿಡಕ್ಕೆ ಹೋಗ್ಬಿಡಿ. ಏನೋ ನಮ್ದು ಇತ್ತು ಅನ್ನಂಗೆ ಇದು ಬಿಡಿ. ಆಯ್ತು ಬಿಡಿ, ನೀವು ಹೆಂಗೆ ಹೇಳ್ತೀರ ಹಂಗೇನಿಯ. ನಾವು ಯಾಕೆ ಕೇಳಕ್ಕೆ ಹೋಗನಿ? ನಮಗೆ ದುಡ್ಡು ಅಷ್ಟೇ ಏನಿಯ ಮುಖ್ಯ. ದುಡ್ಡು ಇಷ್ಟ ಐತೆ ಅಂತಂದರೆ ಇನ್ನು ಯಾಕೆ ಬೇಕು ಹೇಳು? ನನಗಿನ್ನೇನು ಬೇಡ, ಸಾಕು ಕೊಟ್ಟಿದ್ರಲ್ಲ. ತಿನ್ನಿ ಹೊಟ್ಟೆ ತುಂಬ ತಿನ್ನಿ. ತಿನ್ಕೊಂಬಿಟ್ಟು ಹಂಗೇನೇ ಆರಾಮಾಗಿ ಹೋಗಿ. ಇನ್ನು 6 ತಿಂಗಳು ಬಿಟ್ಕೊಂಡು ಬೇರೆ ಕಾಸು ಕೊಡ್ತೀನಿ, ಅದೆಲ್ಲ ಮರೆದಿದ್ದಂಗೆ ಕೊಡಿ. ನಾನು ಅದು ಕೊಡೋದು ಗೊತ್ತು. ಈಗ ಈ ವಿಷಯನ ಯಾರಿಗೂ ಹೇಳ್ಬೇಡ್ರಿ ನೀವು. ನನಗೆ ಈಗಲೇ ಅದೇ ಡಕ ಅಂತ ಐತೆ. ಈ ಪೊದ್ದಿ ಕಂಡಿಡಿಯಕ್ಕಿಲ್ವಾ ಅಂತ ಹೇಳ್ಬಿಟ್ಟು. ಅಯ್ಯೋ ಸುಮ್ಕಿರಿ, ಯಾವ ಮನೆ ಪೊದ್ದಿ? ನನಗಿನ್ನನೆ ನಾನೇ ಅವಳ ಅಪ್ಪ. ನಾನು ಗೊತ್ತಲ್ಲ ನನಗೆ ಹಂಗೆ ಅಂತ ಹೇಳ್ಬಿಟ್ಟು ನೀನು ಅಂದರೆ ನಿಮ್ಮ ಅಪ್ಪ ಅನ್ನಂಗೆ.
ಆ ಮನೆಯಳಿ ನಿನಗಿನ್ನ ಮನೆಯಳಿ ಅವಳು ಎಲ್ಲ ಕಡೆನೂ ಸಿ ಸಿ ಕ್ಯಾಮ್ರಾ ಥರ ನೋಡ್ತಿದ್ದಾಳೆ. ಯಪ್ಪ ನನಗೇನು ಗೊತ್ತಿಲ್ಲ ಅನ್ನಂಗೆ ಇದ್ಬಿಡ್ತೀನಿ. ಹೆಂಗೋ ಅವ್ರ ಅತ್ತೆಗಲ್ವ ದುಡ್ಡು ಕೊಟ್ಟಿದ್ದು ನಮ್ಮ ಹೊತ್ತಿಗೆ ಏನೋ ನೋಡ್ಕೊತದೆ, ನಮ್ಮ ಹೊತ್ತಿಗೆ ಎಣಿಸ್ಬಿಟ್ಟೆಲ್ಲ ಇಟ್ಕೊಂಡೈತಿ, ಎಲ್ಲ ಕರೆಕ್ಟಾಗಿ ಐತಿ ಅಂತ ಹೇಳ್ಬಿಟ್ಟು ಆ ದುಡ್ಡು ಎತ್ಕೊಬಿಟ್ಟು ಬಂದಿನೂ ಕೊಟ್ಟಿರೋದು. ನನಗೆ ಯಾಕೋ ಊಟನೇ ಸೇರ್ತಿಲ್ಲ ನೆನೆಸ್ಕೊಂಡ್ರೆ. ಅವಳಿಗೆ ಏನೋ ಗೊತ್ತಾದರೆ ಊರು ಕೇರಿ ಒಂದು ಮಾಡ್ಬಿಟ್ಟು ಲಬೋ 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 ಬಾಯ್ ಬಿಡ್ಕೊಂಡ್ಬಿಡ್ತಾಳಲ್ಲ, ಪಂಚಾಯತಿ ಸೇರಿಸ್ಬಿಡ್ತಾಳಲ್ಲ ಅಂತ ಹೇಳ್ಬಿಟ್ಟು. ನೀವು ಇಷ್ಟು ದೊಡ್ಡರಾಗಿತ್ಕೊಂಡು ಅವಳ ಮನೆಯಾಳಿಗೆ ಎದುರ್ಕತ್ತಿರಲ್ಲ. ಮನೆ ಆಳಿ ಆಯ್ತಾಯ್ತು ನೋಡಿ, ಒಂದು ನಿಂಗೂ ಗೊತ್ತಾಯ್ತದೆ ನೋಡು. ನನ್ನ ನಿನ್ನಲ್ಲೇನೇ ಇರಲಿ ಸರಿನಾ. ನಾನಿವತ್ತು ಮನೆಗೆ ಹೋದ್ರು ಏನೂ ಗೊತ್ತಿಲ್ಲ, ನಂಗೆ ತೆಪ್ಪಗೆ ಮನೆ ಕೊಡ್ಬಿಡ್ತೀನಿ. ನೀನು ಅಷ್ಟೇ ಏನು ಮಾತಾಡಕ್ಕೆ ಹೋಗ್ಬೇಡ, ನೀನು ಪಡೋ ನೀನು ಇದ್ಬಿಡು. ಅವಳು ಕಂಡಿಡಿಯೋಕೆ ಏನು ಬೇಕಾದ್ರೂ ಮಾಡ್ತಾಳೆ. ಆಯ್ತು ಬಿಡಿ, ಆಯ್ತು ಅಪ್ಪ ಇವತ್ತೇ ಹೋಗ್ಬಿಟ್ಟು ಸ್ಕೂಟಿ ನೋಡ್ಕೊಂಬಿಟ್ಟು ಬರ್ತೀನಿ. ನಾನಂತಂದ್ರೆ ಎಷ್ಟು ದಿನದಿಂದ ಅನ್ಕೋತಾ ಇದ್ದ, ನಾನಂತಂದ್ರೆ ಸ್ಕೂಟಿ ತಗೋಬೇಕು ಅಂತ ಹೇಳ್ಬಿಟ್ಟು. ನಾನು ಈಗಲೇ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಒಂಚೂರು ಎತ್ಕೊಂಡಿದ್ದೀನಿ ಅದರ ಕಾಸ, ಹೋಗ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ನನಗೆ ಎಷ್ಟು ದಿನದಿಂದ ಆಸೆ ಇತ್ತು ಸ್ಕೂಟಿ ತಗೊಂಡು ಜಾಮ್ ಜೂಮ್ ಅಂತ ಓಡಾಡಬೇಕು ಅಂತ ಹೇಳ್ಬಿಟ್ಟು. ನಿನ್ನ ಮಗಳು ಸ್ಕೂಟಿ ತರೋದು ಶೋಕಿ ಮಾಡೋದು ನೋಡ್ಬಿಟ್ರೆ ಹೊದ್ದಿಗೆ ಅನುಮಾನ ಬರಕ್ಕಿಲ್ವಾ? ಯಾಕೆ ಅನುಮಾನ ಬರ್ತದೆ? ಸುಮ್ಕಿರಿ, ಏನು ಗೊತ್ತಾಗಿಲ್ಲ, ನಮ್ಮ ಕಾಸ ತಗೊಂಡಿದೀವಿ ಅಂತ ಹೇಳ್ಕೊಂಡ್ರೆ ಆಯ್ತಲ್ವೇ. ಏನೋ ಒಂದು ಮಾಡಿ ಸರಿ, ನಮ್ಮ ಮುರಿಯಾದಿ ಮಾತ್ರ ಕಳಿಬೇಡ್ರಿ.